ಇವತ್ತು ನಾವು ಸಭೆ ಬಗ್ಗೆ ನೋಡೋಣ. ಸಭೆಯನ್ನ ಇಂಗ್ಲಿಷ್ನಲ್ಲಿ ಏನಂತ ಕರೀತಾರೆ? ಚರ್ಚ್. ಚರ್ಚ್ ಅಂದ್ರೇನು? ಚರ್ಚ್ ಅಂದ್ರೇನು? ಯಾರು ಹೇಳಿದ್ರು? ಸಭೆ. ಸಭೆ ಅಂದ್ರೇನು? ಚರ್ಚ್. ಚರ್ಚ್ ಅಂದ್ರೇನು? ಸಭೆ. ಮಕ್ಕಳು ಹೇಳ್ತೀರಾ? ಸಂಡೇ ಸ್ಕೂಲಲ್ಲಿ ಹೇಗೆ ಕೊಟ್ಟಿದ್ದಾರೆ? ಸಭೆ ಅಂದ್ರೇನು? ಚರ್ಚ್ ಅಂದ್ರೇನು? ದೇವ ಮಕ್ಕಳು? ವೆರಿ ಗುಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಅರ್ಥ ಆಗೋಂಗೆ, ಎಲ್ಲರಿಗೂ ಅರ್ಥ ಆಗೋಂಗೆ ಒಂದು ಸಣ್ಣದು ಇದು ಮಾಡ್ತೀನಿ. ದಯಮಾಡಿ 6 ಜನ ಬನ್ರಿ ಮುಂದ್ಗಡೆ. ಹಲ್ಲೆಲೂಯಾ. ಮಕ್ಕಳು ಓದ್ರಿ. ಏನ್ರಿ ಇದು? ಸ್ಪೆಲ್ಲಿಂಗ್ ಹೇಳ್ರಿ. CHURCH. ಏನ? ಚರ್ಚ್. ಚರ್ಚ್ ಅಂದ್ರೆ ಅನೇಕರಿಗೆ ಗೊತ್ತಿಲ್ಲ. ಏನ್ ತಿಳ್ಕೊಂಡಿದ್ದಾರೆ? ಅಯ್ಯೋ, ಅಲ್ಲಿ ಸದನ ನಾಯಕರು ಚರ್ಚ್ ಕಟ್ಟಿದ್ದಾರೆ, ಕಟ್ಟಡ ಕಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ? ವೈಟ್ ಪೇಂಟಿಂಗ್ ಮಾಡಿದ್ದಾರೆ, ಬ್ಲೂ ಕಲರ್ ಬೋರ್ಡ್ ಹೊಡೆದಿದ್ದಾರೆ, ಎಷ್ಟು ಚಂದಾಗಿ ಕಾಣ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಚರ್ಚ್ ಅಂದ್ರೆ ಏನಂತ ನಾ ಹೇಳ್ತೀನಿ. ಫಸ್ಟ್ ಅನ್ CH, ಲಾಸ್ಟ್ ಅನ್ CH ತೆಗೆದ್ರೆ ಏನಾಯ್ತು? ಹಲ್ಲೆಲೂಯಾ. ಇಂಗ್ಲಿಷ್ನಲ್ಲಿ ಏನ? ನೀನಿದ್ರನೇ ಸಭೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದಲ್ಲಿ ನೋಡಿ ಹೇಳ್ರಿ, ನೀನಿದ್ರೇನೆ ಸಭೆ. ಹಲ್ಲೆಲೂಯಾ. ಸಂತೋಷವಾಗಿ ಹೇಳ್ರಿ ಹಲ್ಲೆಲೂಯಾ. ಇದೊಂದು ವಚನ ಎಲ್ಲರೂ ಎದ್ದು ನಿಂತ್ಕೊಂಡು ಅಪ್ಪ ಹೊಡ್ಕೊಂಡು ಹೇಳ್ರಿ, ನೀನಿದ್ರೇನೆ ಸಭೆ ಎಂಬುದು. ಹಾಗೆ ಚರ್ಚ್ಗೂ ಮತ್ತೆ ಯೇಸುವಿಗೂ ದೊಡ್ಡ ಸಂಬಂಧ ಇದೆ ಪ್ರಿಯರೇ. ಆಳವಾದ ಏನಿದೆ? ಸಂಬಂಧ ಇದೆ. ಇದು ಸ್ವರ್ಗದ ಪ್ಲಾನ್. ಹಳೆ ಒಡಂಬಡಿಕೆಯಲ್ಲಿ ಇರದಂತ ದೊಡ್ಡ ಕಾನ್ಸೆಪ್ಟೇ ಎಲ್ಲಿದೆ? ಹೊಸ ಒಡಂಬಡಿಕೆಯಲ್ಲಿದೆ. ಅದೇ ಏನ? ಅದಕ್ಕೆ ಹೆಸರೇನ? ಚರ್ಚ್ ಆಗಿದೆ. ಅದೇನಾಗಿದೆ? ಸಭೆ ಆಗಿದೆ. ಇನ್ನು ಆಳವಾಗಿ ಹೋಗುವುದಾದ್ರೆ, ದೇವರು ಆದಾಮನನ್ನ ಹವ್ವಳರನ್ನ ಗಂಡ ಹೆಂಡತಿಯನ್ನಾಗಿ ಏನ್ ಮಾಡಿದ್ರು? ಗಂಡ ಹೆಂಡತಿನಾಗಿ ಸೃಷ್ಟಿ ಮಾಡುದು ದೇವರದೇನಾಗಿದೆ? ಕ್ರಿಯೇಷನ್ ಆಗಿದೆ. ದೇವರು ಉಂಟು ಮಾಡುವ ಮೊದಲ ಸಂಬಂಧ ಆಗಿತ್ತಲ್ಲ. ಆದಾಮನನ್ನ ಹವ್ವಳನ್ನ ದೇವರು ಉಂಟು ಮಾಡಿದ ಮೊದಲ ಸಂಬಂಧ ಅಲ್ಲ. ಅವರು ಗಂಡ ಹೆಂಡತಿಯನ್ನಾಗಿ ಯಾಕೆ ಮಾಡಿದ್ರು? ಯಾರು ಆಲೋಚನೆ ಮಾಡಿದ್ರ? ಹಲ್ಲೆಲೂಯಾ. ಅಣ್ಣ ತಂಗಿಯಾಗಿ ಮಾಡ್ಬೋದಿತ್ತಲ್ಲ, ಅಕ್ಕ ತಮ್ಮ ಆಗಿ ಮಾಡ್ಬೋದಿತ್ತಲ್ಲ, ಅಪ್ಪ ಮಗ ಆಗಿ ಮಾಡ್ಬೋದಿತ್ತಲ್ಲ. ದೇವ್ರು ಯಾಕೆ ಗಂಡ ಹೆಂಡತಿಯನ್ನಾಗೇ ಮಾಡಿದ್ರು? ಹಲ್ಲೆಲೂಯಾ. ಯಾಕೆ ಅಂದ್ರೆ, ಲೋಕದಲ್ಲಿ ಅಣ್ಣಂದಿರು ಜಾಸ್ತಿ ಇರ್ತಾರಲ್ಲ. ನಾನು ಸಿಮೋನ್ ಅಣ್ಣ ಅಂತೀನಿ, ಆರೋನ್ ಅಣ್ಣ ಅಂತೀನಿ, ರಾಜೇಶ್ ಅಣ್ಣ ಅಂತೀನಿ, ಎಲ್ಲರಿಗೂ ಅಣ್ಣ ಅಣ್ಣ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಮ್ಮಂದಿರನ್ನ ಜಾಸ್ತಿ ಮಾಡ್ಕೊಳ್ಬಹುದು, ಎಲ್ಲರನ್ನು ಜಾಸ್ತಿ ಮಾಡ್ಬೋದು. ಅದ ಗಂಡ ಎಂಬ ಪದ ಮಾತ್ರ ಏನ? ಸಿಂಗಲ್ ಆಗಿರ್ಬೇಕು. ಹಲ್ಲೆಲೂಯಾ. ನನ್ಗೆ ತುಂಬಾ ಗಂಡಂದಿರಿದ್ದಾರೆ ಅಂತಾರ? ಹಂಗೆ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ ಅಲ್ಲ. ಗಂಡ ಎನ್ನುವ ಪದ ಮಾತ್ರ ಸಿಂಗಲ್ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ನೋಡ್ರಿ, ಒಂದು ಹುಡುಗಿಗೆ ನೋಡ್ಲಿಕ್ಕೆ ಹೋಗ್ತಾರಂತ ತಿಳ್ಕೊಳ್ರಿ. ಏನು? ಒಂದು ಹುಡುಗಿಗೆ ನೋಡ್ಲಿಕ್ಕೆ ಹೋಗ್ತಾರಂತ ತಿಳ್ಕೊಳ್ರಿ. ಹುಡುಗಿ ನೋಡ್ಲಿಕ್ಕೆ ಹೋದಾಗ ಅವ್ರು ಏನ್ ಮಾಡ್ತಾರೆ? ಹುಡುಗಿ ಹೈಟ್ ಇದ್ದಾಳೆ, ಸ್ಮಾರ್ಟ್ ಇದ್ದಾಳೆ, ವಿದ್ಯಾರ್ಥಿ ಚೆನ್ನಾಗಿದೆ ಅಂತ ಒಪ್ಕೊ ಬಂದ್ಬಿಡ್ತಾರ? ಏನ್ ನೋಡ್ತಾರೆ? ಎಂತದ? ಕ್ಯಾರೆಕ್ಟರ್ ನೋಡ್ತಾರೆ. ಅವಾಗ ನಿಮ್ ಕ್ಯಾರೆಕ್ಟರ್ ನೋಡೋಕ್ಕಾಗತ್ತಲ್ಲೇ ಒಂದೇ ದಿವಸದಲ್ಲಿ? ನಿಮ್ಗೆ ಬಂದು ಕಾಲಿಗೆ ಬೀಳ್ಬೇಕು ಅವಳು. ಏನ್ ಮಾಡ್ಬೇಕು? ಹೆಂಗೆ ನೋಡ್ತೀರಿ? ಫಸ್ಟ್ ಕನ್ಯೆ ಆಗಿದ್ದಾಳೆ ಎಂಬುದಾಗಿ ನೀವು ತಿಳ್ಕೊಂತೀರಿ. ಕನ್ಯೆ ಆಗಿದ್ದಾಳೆ ಅಲ್ಲ, ಮುದುಕಿಗೆ ಮದುವೆಗೆ ಬರ್ತೀರಾ? ಅವಳು ಹುಡುಗಿ ಹೆಂಗಾಗಿದ್ದಾಳೆ ಎಲ್ಲ ಏನ್ ಮಾಡ್ತೀರಿ? ನೀವು ನೋಡ್ತೀರಿ ತಾನೆ. ಆಮೇಲೆ ಏನ್ ಮಾಡ್ತೀರಿ? ಇವಳು ನನ್ನ ಹೆಂಡತಿ ಆಗ್ಲಿಕ್ಕೆ ಮ್ಯಾಚಿಂಗ್ ಇದ್ದಾಳ ನೋಡ್ತೀರಿ. ಏನ್ ಮಾಡ್ತೀರಿ? ನನ್ನ ಹೆಂಡತಿ ಆಗ್ಲಿಕ್ಕೆ ಮ್ಯಾಚಿಂಗ್ ಇದ್ದಾಳ ಎಂಬುದಾಗಿ ನೋಡ್ಕೊಂಡು ಏನ್ ಮಾಡ್ತೀರಿ? ನೀವು ಬರ್ತೀರಿ. ಹಾಗೆ ಪ್ರಿಯರೇ, ಯೇಸು ಸ್ವಾಮಿಗೆ ನಾವೇನಾಗಿರ್ಬೇಕು? ಮ್ಯಾಚಿಂಗ್ ಆಗಿರ್ಬೇಕು. ಹಲ್ಲೆಲೂಯಾ. ಹೇಗೆ ಒಂದು ಪುರುಷ ಹುಡುಗಿಗೆ ನೋಡಿದಾಗೆ ಕೆಲವೊಂದು ಕ್ವಾಲಿಟಿಯನ್ನ ನೋಡ್ಲಿಕ್ಕೆ ಹೋಗ್ತಾನೋ, ಹಾಗೆ ದೇವರು ಯಾರು? ಯೇಸು ಸ್ವಾಮಿ ನಮ್ಮ ವಿಷಯದಲ್ಲಿ ಏನ್ ಮಾಡ್ತಾರೆ? ಅದೇನ್ನ ಬಯಸ್ತಾರೆ ಪ್ರಿಯರೇ. ನಾವು ಏನಾಗಿದ್ದೇವೆ ಸಭೆಯಲ್ಲಿ? ಏನಾಗಿದ್ದೇವೆ ಸಭೆಯಲ್ಲಿ? ಕನ್ಯೆಯರಾಗಿದ್ದೇವೆ. ನಮಗೂ ಕೂಡ ಏನಾಗಿದೆ? ಯೇಸು ಸ್ವಾಮಿ ಜೊತೆಗೆ ನಿಶ್ಚಿತಾರ್ಥ ಆಗಿದೆ. ನಾವೆಲ್ಲರೂ ಕೂಡ ಏನ? ಮೊದಲಿಗಿತ್ತಿ ಆಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲಿಂಗನು ನಮಗೋಸ್ಕರ ಬರಬೇಕಾದ್ರೆ ಕೆಲವೊಂದನ್ನ ಎದುರು ನೋಡ್ತಾ ಇರ್ತಾನೆ. ಆಮೇನ್, ಆಮೇನ್. ಏನ್ ನೋಡ್ತಿರ್ತಾರೆ? ಎದುರು ನೋಡ್ತಾ ಇರ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಏನನ್ನ ಎದುರು ನೋಡ್ತಾ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡೋಣ. 2 ಕೊರಿಂಥ 11ನೇ ಅಧ್ಯಾಯ 2-3 ವಚನ.
ಯೇಸು ಸ್ವಾಮಿ ನಮ್ಮ ಮದಲಿಂಗನು ಏನನ್ನ ಎದುರು ನೋಡ್ತಾನೆ? ಒಂದನೇದಾಗಿ ಶುದ್ಧ ಕನ್ಯೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ? ಶುದ್ಧ ಕನ್ಯೆ ಎಂಬುದಾಗಿ. ಕನ್ಯೆ ಅಂದ್ರೆ ಯಾರು? ಕನ್ಯೆ ಅಂದ್ರೆ ಯಾರು? ಮದುವೆಯಾಗದ ಹುಡುಗಿ. ಏನಂತೆ? ಕನ್ಯೆ ಅಂದ್ರೆ ಮದುವೆಯಾಗದ ಹುಡುಗಿ ಎಂಬುದಾಗಿ. ಒಂದು ವೇಳೆ ಆ ಕನ್ಯೆಗೆ ನಿಶ್ಚಿತಾರ್ಥ ಆಯ್ತಂತ ತಿಳ್ಕೊಳ್ರಿ. ನಿಶ್ಚಿತಾರ್ಥ ಇದ್ದಾಗ ಆ ಹುಡುಗನ ವಿಷಯದಲ್ಲಿ ಅವಳೇನು ಮಾಡ್ತಾಳೆ? ತನ್ನ ಹುಡುಗಗೆ ಹಿಂಗಿಂಗೆ ಇರಬೇಕು ಎಂಬುದಾಗಿ ಅವನ ಇಷ್ಟದ ಪ್ರಕಾರ ನಡಿಲಿಕ್ಕೆ ಅವಳೇನು ಮಾಡ್ತದೆ? ಸಿದ್ಧಳಾಗ್ತಾಳೆ. ಒಂದು ವೇಳೆ ಚಾಟಿಂಗ್ ಮಾಡ್ತಾ ಇದ್ರೆ, ಪರಪುರುಷನ ಜೊತೆಗೆ ಸವಾಸ ಇದ್ರೆ, ಪರಪುರುಷನ ಜೊತೆಗೆ ತಿರುಗಾಡ್ತಾ ಇದ್ರೆ, ಅದನ್ನೆಲ್ಲ ಏನು ಮಾಡ್ತದೆ? ಅವಳು ಬಿಟ್ಟು ಏನು ಮಾಡ್ತದೆ? ತನ್ನ ಫೋಕಸ್ಸನ್ನು ಯಾರ ಕಡೆ ಆಗ್ತದೆ? ಆ ನಿಶ್ಚಿತಾರ್ಥ ಆದಂಥ ಹುಡುಗನ ಜೊತೆಗೆ ಅವಳು ಏನು ಮಾಡ್ತದೆ? ತನ್ನ ಫೋಕಸ್ಸನ್ನು ಹಾಕ್ತದೆ. ಹಲ್ಲೆಲೂಯಾ. ಒಂದು ವೇಳೆ ಆ ಹುಡುಗಿ ಆ ಚಾಟಿಂಗ್ ಮಾಡ್ತಿರೋದನ್ನು ಕಂಟಿನ್ಯೂ ಮಾಡಿ ಆ ಹುಡುಗನ ಬೇರೆ ಹುಡುಗನ ಜೊತೆಗೆ ತಿರುಗಾಡ್ತಾ ಅಲ್ಲೆಲ್ಲೇ ಇದ್ದರೆ ಅವಳಿಗೆ ಕನ್ಯೆ ಅಂತ ಹೇಳೋದಿಲ್ಲ ಪ್ರಿಯರೇ. ನಮಗೂ ಕೂಡ ಯಾರ ಜೊತೆಗೆ ಎಂಗೇಜ್ಮೆಂಟ್ ಆಗಿದೆ? ನಿದ್ದೆ ಮಾಡಬೇಡ್ರಿ. ಹಲ್ಲೆಲೂಯಾ. ನಿದ್ದೆ ಬಂದರೆ ಸ್ವಲ್ಪ ಎದ್ಕೊಂಡು ಕೂತ್ಕೊಳ್ರಿ, ಯಾಕಂದರೆ ಬರುವಂಥ ಆಶೀರ್ವಾದ ತಪ್ಪಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕರ ಮನಸ್ಸಿನಲ್ಲಿ ಅಂದ್ಕೊಂತಿರ್ಬೋದು, ಅಯ್ಯೋ ಪಾಸ್ಟರ್ ಬರಬೇಕಾಗಿತ್ತಲ್ಲ ಅಂತ. ಹಲ್ಲೆಲೂಯಾ. ಪಾಸ್ಟರ್ಗಿಂತ ದೊಡ್ಡ ಘನಬೋಧಕನು ಬಂದಿದ್ದಾನೆ. ಆಮೇನ್. ಅವರೇ ಯೇಸು ಆಗಿದ್ದಾರೆ. ಅವ್ರ ಮುಂದೆ ಏನು ಮಾಡಬೇಡ್ರಿ? ನಿದ್ದೆ ಮಾಡಿ ನೀವೇ ಅವಮಾನಗೊಳ್ಬೇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಾವು ಕೂಡ ಯೇಸು ಸ್ವಾಮಿ ಜೊತೆಗೆ ಎಂಗೇಜ್ಮೆಂಟ್ ಆದಾಗಲೂ ನಾವು ಹಳೆ ಗುಣಗಳನ್ನೇ ಇಟ್ಟುಕೊಂಡ್ರೆ ಏನಾಗ್ತದೆ? ಯೇಸು ಸ್ವಾಮಿ ನಮ್ಮನ್ನು ಏನು ಮಾಡೋದಿಲ್ಲ? ಮೆಚ್ಚೋದಿಲ್ಲ ಪ್ರಿಯರೇ. ಎರಡನೇದಾಗಿ ಬುದ್ಧಿವಂತ ಕನ್ಯೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1-2 ವಚನ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯ 1-2 ವಚನ. ನಾವು ಇಲ್ಲಿ ಬುದ್ಧಿವಂತೆ ಕನ್ಯೆಯನ್ನು ನೋಡ್ತೇವೆ, ಬುದ್ಧಿಹೀನ ಕನ್ಯೆಯನ್ನು ಕೂಡ ನಾವೇನು ಮಾಡ್ತೇವೆ? ಇಲ್ಲಿ ನೋಡ್ತೇವೆ. ಎರಡು ರೀತಿಯ ಏನು ಮಾಡ್ತೇವೆ? ಕನ್ಯೆಯನ್ನು ನೋಡ್ತೇವೆ. ಆದರೆ ನಾವು ಇಲ್ಲಿ ಬುದ್ಧಿವಂತ ಕನ್ಯೆಯನ್ನು ನೋಡ್ಬೋದು. ಹಳೆ ಒಡಂಬಡಿಕೆಯಲ್ಲಿ ಬುದ್ಧಿವಂತ ಕನ್ಯೆ ಯಾರಿದ್ದಾರೆ? ನಿದ್ದೆ ಮಾಡೋರು ಹೇಳ್ರಿ ನೋಡೋಣ, ಯಾರಿದ್ದಾರೆ ಬುದ್ಧಿವಂತ ಕನ್ಯೆ? ಓಕೆ, ನಿದ್ದೆ ಮಾಡ್ಲಿಲ್ಲದವ್ರು ಹೇಳ್ರಿ, ಬುದ್ಧಿವಂತ ಕನ್ಯೆ ಯಾರಿದ್ದಾರೆ? ಯಾರು ಇರ್ಬೋದು ಹಳೆ ಒಡಂಬಡಿಕೆಯಲ್ಲಿ? ದೆಬೇರ, ರೆಬೆಕ್ಕಳು. ಅದು ಮದುವೆಗಲ್ಲ, ಕನ್ಯೆ ಅಲ್ಲಲ್ಲ. ಯಾರಿದ್ದಾರೆ? ನಮಗೆ ಯಾಕೆ ಬೇಕ್ರಿ ಸಿಸ್ಟ್ರೆ? ಯಾರು ಮದುವೆ ಹಾಕೊಂಡ್ಲಿ, ಮದುವೆ ಆಗದೆ ಇರಲಿ, ನನ್ನ ಜೀವಿತ ನಂಗಾಗಿದೆ ಅಂತೀರಾ? ಎಸ್ತೇರಳು. ಯಾರು? ಎಸ್ತೇರಳು. ನೋಡ್ರಿ, ನೀವು ಯಾವಾಗಾದ್ರೂ ಯೋಚನೆ ಮಾಡಿದಾರಾ? ಅಹಷ್ವೇರೋಷ ರಾಜ ಅಷ್ಟು ಜನ ಸುಂದರಿಯರಲ್ಲೇ ಯಾರನ್ನ ಆರಿಸಿದ್ರು? ಯಾಕೆ ಎಸ್ತೇರಳನ್ನೇ ಆರಿಸಿದ್ರು? ಉಳಿದವರೆಲ್ಲ ಸುಂದರಿಯಾಗಿ ಎಲ್ಲಾಗಿದ್ರ? ಬೈಬಲ್ ಓದ್ಬೇಕಾದ್ರೆ ಥಿಂಕ್ ಮಾಡ್ಬೇಕು, ಹೌದಲ್ಲ? ಇಷ್ಟೆಲ್ಲ ಜನ ಸುಂದರಿಯನ್ನ ಆರಿಸಿ ಅವನ ಹತ್ರಕ್ಕೆ ಕರೆ ತಂದಿದ್ರು. ಅವ್ರು ಯಾರನ್ನು ಚಾಯ್ಸ್ ಮಾಡಲಿಲ್ಲ. ಯಾರನ್ನ ಚಾಯ್ಸ್ ಮಾಡಿದ್ರು? ಎಸ್ತೇರಳನ್ನ ಚಾಯ್ಸ್ ಮಾಡಿದ್ರು. ನೀವು ಮನೆಗೆ ಹೋಗಿ ಬೈಬಲ್ ಓದ್ರಿ, ಅದರ ಸತ್ಯ ಗೊತ್ತಾಗತ್ತೆ. ಆ ಊರಿನ ಎಲ್ಲ ಸುತ್ತಮುತ್ತಲಿನ ಸೌಂದರ್ಯ ಉಳ್ಳಂತ ಸ್ತ್ರೀಯರನ್ನ, ಅವನ ಕನ್ಯೆಯನ್ನ ಅವ್ರ ಮುಂದೆ ತಂದ್ರಂತೆ. ಹಲ್ಲೆಲೂಯಾ. ಈ ಜವಾಬ್ದಾರಿ ಕಂಚುಕಿಯಾದ ಹೆಗ್ಗೈಗೆ ಕೊಟ್ಟಿದ್ರಂತೆ. ಯಾರಿಗೆ ಕೊಟ್ಟಿದ್ರು? ಕಂಚುಕಿಯಾದ ಹೆಗ್ಗೈಗೆ ಕೊಟ್ಟಿದ್ರಂತೆ. ಅವ್ರೇನ್ ಮಾಡಿದ್ರಂತೆ? ಎಲ್ಲ ಸೀರೆ, ಎಲ್ಲ ಒಡವೆ ಎಲ್ಲ ತಂದು ಅವ್ರಿಗೆ ಏನ್ ಮಾಡಿದ್ರಂತೆ? ಸುಂದರಿಯಾದ ಸ್ತ್ರೀಯರಿಗೆ ಒಳಗ್ಬಿಟ್ಟು ನೀವು ಯಾವ್ದು ಬೇಕಾದ್ರೆ ತಗೊಳ್ರಿ, ಏನ್ ಬೇಕಾದ್ರೆ ಮಾಡ್ರಟ್ಟೆ. ಯಾರನ್ನ ಇಂಪ್ರೆಸ್ ಮಾಡ್ಬೇಕು? ರಾಜನನ್ನ ನೀವು ಏನ್ ಮಾಡ್ಕೊ ಹೊಲಿಸ್ಕೊಳ್ಬೇಕು ಅಂತ. ಹಲ್ಲೆಲೂಯಾ. ಅವ್ರು ತಮ್ಗೆ ಯಾವ್ದು ಇಷ್ಟ ಎಲ್ಲ ತಗೊಂಡು ಚೆನ್ನಾಗಿ ರೆಡಿ ಆದ್ರಂತೆ. ಆದರೆ ಎಸ್ತೇರಳ ಮಾತ್ರ ಕಂಚುಕಿಯಾದ ಹಗ್ಗೈನ ಬಳಿಗೆ ಹೋದ್ಲಂತೆ. ರಾಜನಿಗೆ ಏನಿಷ್ಟ ಅದನ್ನೇ ನನಗೇನು ಮಾಡ್ರಿ? ತೊಡಸ್ರಿ. ಎಕ್ಸಾಂಪಲ್, ಅವಳು ಕೆಂಪು ಸೀರೆ, ರೆಡ್ ಕಲರ್ ಸೀರೆ ಏನಾದರೂ ಆರಿಸಿದ್ರೆ, ಇದು ಬೇಡ, ರಾಜಗೆ ರೆಡ್ ಅಂದ್ರೆ ಇಷ್ಟ ಇಲ್ಲ. ಯಾವ್ದಿಷ್ಟ? ಪಿಂಕ್ ಅಂದ್ರೆ ಇಷ್ಟ. ನೀನು ಪಿಂಕ್ ಅನ್ನು ಉಡು. ಮುಡಿ ಹಾಕೊಳ್ಬೇಡ, ಮುಡಿ ಹಾಕೊಂಡ್ರೆ ಏನಾಗ್ತದೆ? ರಾಜಗೆ ಇಷ್ಟ ಇಲ್ಲ, ಕೂದಲು ಬಿಚ್ಕೊಂಡು ಹೋಗು. ಹಿಂಗೆಲ್ಲ ಹೇಳಿರ್ಬೋದಲ್ಲ ಕಂಚುಕಿಯಾದ ಹಗ್ಗೈ. ಹಲ್ಲೆಲೂಯಾ. ಅದನ್ನ ಹೇಳಿ ಏನ್ ಮಾಡಿದಾರೆ? ಅವಳು ರಾಜನಿಗೆ ಇಷ್ಟವಾದ ಉಡುಪನ್ನೇ ಧರಿಸಿ ಎಲ್ಲಿ ಹೋದ್ಲವಳು? ರಾಜನ ಸಮ್ಮುಖಕ್ಕೆ ಹೋದ್ಲು. ಅವಳು ರಾಜಗೆ ಇಷ್ಟ ಆದ್ಲು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಕೂಡ ನಮ್ಮ ರಾಜ
ಯಾರು? ನಮ್ಮ ರಾಜ ಯಾರು? ಯೇಸು ಕ್ರಿಸ್ತನು. ಅವನಿಗಿಷ್ಟವಾದ ಉಡುಗೆ ತೊಡುಗೆಗಳನ್ನು ಉಟ್ಟುಕೊಂಡು ಅವನಿಗಿಷ್ಟವಾದ ನಡತೆಯಿಂದ ನಾವು ಬಂದಿದ್ದೀರಾ? ಹಲ್ಲೆಲೂಯಾ. ಒಂದು ಲೋಕದ ರಾಜ, ಒಂದು ಲೋಕದ ಹುಡುಗಗೆ ಇಷ್ಟೊಂದು ಒಂದು ಹುಡುಗಿ ಹಿಂಗಿರ್ಬೇಕಂದ್ರೆ ನಮ್ಮ ಪರಲೋಕದ ರಾಜಗೆ ನಾವು ಎಷ್ಟು ಇರಬೇಕು ಪ್ರಿಯರೇ. ಅನೇಕರು ಸಭೆಗೆ ಬರ್ತಾರೆ, ಜಾತ್ರೆ ಆಗಿ ಬರ್ತಾರೆ, ಏನು ಜಿಂಗ್ 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 ಅಂತ ಬಂದ್ಬಿಡ್ತಾರೆ ಸಭೆಗೆ ಬರಬೇಕಾದ್ರೆ. ಹಲ್ಲೆಲೂಯಾ. ಒಂದು ದಿವಸ ಆದರೂ ಕೇಳಿದಿರಾ, ದೇವರೇ ನಿನಗೆ ಯಾವ ಉಡುಪನ್ನು ಧರಿಸ್ಕೊಂಡು ಯಾವ ನಡತೆಯಿಂದ ನಾನು ಸಭೆಗೆ ಹೋಗಲಿ ಎಂಬುದಾಗಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಯಾವಾಗೂ ನಾವು ಸಭೆಯಲ್ಲಿ ಒಂದು ಗಮನ ಕೊಡ್ತೀನಿ. ಸಭೆಗೆ ಲೇಟಾಗಿ ಬರ್ತಾರೆ. ಏನು ಮಾಡ್ತಾರೆ? ಸಭೆಗೆ ಲೇಟಾಗಿ ಬರ್ತಾರೆ. ನಿಮ್ಮ ಜೀವಿತದಲ್ಲೂ ಯೇಸು ಸ್ವಾಮಿ ಲೇಟಾಗಿ ಬಂದರೆ, ಐಸು ಒಳಗೆ ಇದ್ದಾಗ ಡಾಕ್ಟರ್ ಹೇಳಿರ್ತಾರೆ 48 ಗಂಟೆ ಮಾತ್ರ ಈತ ಬದುಕಿರ್ತಾನೆ ಅಂತ ಹೇಳಿದಾಗ, ದೇವರು 2-3 ತಾಸು ದಿನ ಆದ್ಮೇಲೆ ಬಂದರೆ ಏನಾಗತ್ತೆ? ನಿಮ್ಮ ಜೀವಿತ? ಹಲ್ಲೆಲೂಯಾ. ಸಭೆಗೆ ಯಾವಾಗಲೂ ಬೇಗ ಬನ್ನಿರಿ. ಏನೋ ಹೆಚ್ಚು ಕಮ್ಮಿ ಆಗತ್ತೆ, ಒಂದೊಂದ್ಸರಿ ಬಸ್ ತಪ್ಪಿರುತ್ತೆ, ಅದೆಲ್ಲ ಎಕ್ಸ್ಕ್ಯೂಸ್ ಮಾಡ್ತಾರೆ ದೇವರು. ಹಲ್ಲೆಲೂಯಾ. ಆದರೆ ಸಭೆಗೆ ಬರಬೇಕಾದ್ರೆ ಮಾತ್ರ ಬೇಗ ಬನ್ನಿರಿ. ಅನೇಕರು ನಾನು ನೋಡಿದ್ದೀನಿ, ರೆಡಿಯಾಗಿರ್ತಾರೆ, ಬಟ್ ಬರುವುದಿಲ್ಲ. 10 ಗಂಟೆ ಆಗಲ್ಲ, ಆ ಆರಾಧನೆ ಮುಗಿಲೆ, ಸಂತೋಷದಿಂದ ಕುಣಿತ ಎಲ್ಲ ಮುಗಿಲಿ ಅಂತಾರೆ. ಹಲ್ಲೆಲೂಯಾ. ಆಮೇಲೆ ಹೋಗುವ ಪಾಸ್ಟರ್ ಇದ್ದ ಬರ್ತಾರೆ, ವಾಕ್ಯ ಹೇಳ್ತಾರೆ, ಅವಾಗ ಹೋಗೋಣ ಅಂತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಆಗಿತ್ತು, ಅದನ್ನು ಪಾಸ್ಟರ್ ನಿಮಗೆ ಹೇಳಿದ್ದಾರೆ. ಒಂದು ಇಸ್ರಾಯೇಲ್ ದೇಶದಿಂದ ಸೇವಕರು ಬಂದಿದ್ರು. ಏನು ಬಂದಿದ್ರು? ಸೇವಕರು ಬಂದಿದ್ರು. ನಿಮ್ಮ ಕಣ್ಣೆಲ್ಲ ನೋಡಿ ನಂಗೆ ಹೆದರಿಕೆ ಆಗ್ತದೆ. ಸಾಕು ಮಾಡ್ಲಾ? ಮುಗಿಸ್ಲೆ? ಬೇಡ ಅಲ್ಲ? ಕಣ್ಣಿನ ಆಸನ ಮಾಡ್ರಿ, ಸ್ಟ್ರೇಟಾಗಿ ನೋಡ್ರಿ. ಓಕೆ, ಆ ಕಣ್ಣನ್ನಷ್ಟೇ ಹೀಗೆ ಎಡಗಡೆಗೆ ಬಲಗಡೆ ಹಾಕ್ರಿ. ಎಡಗಡೆಗೆ ಹಾಕ್ರಿ. ಮೇಲಕ್ಕೆ ನೋಡ್ರಿ. ನನ್ನನ್ನು ನೋಡ್ತಿದ್ದೀರಲ್ಲ ನೀವೆಲ್ಲ. ಸ್ಟ್ರೇಟಾಗಿ ಕೂತ್ಕೊಳ್ಳಿ. ಓಕೆ, ರೆಡಿ? ನಿಮ್ಮ ಕಣ್ಣನ್ನು ಏನು ಮಾಡ್ರಿ? ಬಲಗಡೆ ತೆಗೆದುಕೊಂಡು ಹೋಗ್ರಿ. ಕುತ್ತಿಗೆ ಅಲ್ಲ, ಕಣ್ಣಷ್ಟೇ ಬಲಗಡೆ ಹೋಗ್ಬೇಕು. ಡಾಕ್ಟ್ರ್ ಕಡೆ ಹೆಂಗೆ ಮಾಡ್ತೀರಿ? ನಾಲ್ಗೆ ತೆಗೆದ್ರೆ ಅಂತ ನಾಲ್ಗೆ ತೆಗಿತೀರಿ, ಕಣ್ಣಿದ್ದು ಮಾಡಿದ್ರು ಅಂತೀರಿ. ಯಾಕೆ? ನಿಮ್ಗೆ ಅಲ್ಲಿ ಆರಾಮಾಗಬೇಕಾ? ಇಲ್ಲಿ ದೇವ್ರ ವಾಕ್ಯ, ದೇವ್ರ ಜೀವ ಹೊರಡ್ತಾ ಇದೆ. ಇವತ್ತು ನೀವು ಏನು ಮಾಡಬಾರ್ದು? ನಿದ್ದೆ ಮಾಡಬಾರ್ದು ಪ್ರಿಯರೇ. ಕಣ್ಣನ್ನು ಏನು ಮಾಡ್ರಿ? ಬಲಗಡೆ ತಗೊಂಡೋಗ್ರಿ. ಹೀಗೆ ಹೋಯ್ತಾ? ಕಿಟಕಿ ನೋಡ್ತೀವ್ರಿ, ಸರಿ ಇಲ್ಲ. ಫೋಟೋ ಹೊಡಿತಿಲ್ಲ, ನಾನು ಎಕ್ಸಸೈಸ್ ಮಾಡಿಸ್ತಾ ಇದ್ದೀನಿ. ಆಮೇಲೆ ಕಣ್ಣನ್ನು ಏನು ಮಾಡ್ರಿ? ಎಡಗಡೆ ತಗೊಂಡೋಗ್ರಿ. ಹೋಗ್ತಾ ಇಲ್ಲ. ಸಿಮನ್ ಬ್ರದರ್ ಕಣ್ಣು ಎಲ್ಲಿ ಹೋಗ್ಬೇಕೆ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಣ್ಣನ್ನು ಮೇಲಕ್ಕೆತ್ರಿ, ಮೇಲಕ್ಕೆ. ಓಕೆ, ಮೇಲೆ. ನನ್ನನ್ನು ನೋಡಬೇಡ್ರಿ, ನನ್ನನ್ನು ನೋಡ್ರಿ. ನೀವು ಸ್ವರ್ಗಕ್ಕೆ ಹೋಗೋದಿಲ್ಲ, ನನ್ನೊಳಗಿರೋ ಯೇಸುವನ್ನು ನೋಡಬೇಕು. ಹಲ್ಲೆಲೂಯಾ. ಆಮೇಲೆ ಕಣ್ಣನ್ನು ಏನು ಮಾಡ್ರಿ? ಕೆಳಗೆ ತಗೊಳ್ರಿ. ಈಗ ಗೋಲಾಗಿ ತಿರ್ಗಿಸ್ರಿ, ಕಣ್ಣನ್ನು ತಿರ್ಗಿಸ್ರಿ. ವೆರಿ ಗುಡ್, ವೆರಿ ಗುಡ್. ಮೂರ್ತಿ ಬ್ರದರ್ ಮಾತ್ರ ನಂಗೆ ಇಷ್ಟ, ಯಾಕಂದ್ರೆ ಸರಿ ಮಾಡ್ತಾರೆ. ಹಲ್ಲೆಲೂಯಾ. ಕಣ್ಣನ್ನು ತಿರ್ಸ್ರಿ. ಓಕೆ, ಆಗ್ತಾ ಇಲ್ಲಲ್ಲ? ಹಾಗೆ ದೇವ್ರ ವಾಕ್ಯ ಭಾಳ ಸುಲಭ, ಒಂದು ಚಿಕ್ಕದು ಮಾಡೋಕ್ಕಾಗೋದಿಲ್ಲ. ಯಾಕೆ ತಗ್ಗಿಸ್ಕೊಳ್ಬೇಕು ಅಂತ. ಹಲ್ಲೆಲೂಯಾ. ಆಮೇಲೆ ಆ ಹುಬ್ಬಳ್ಳಿಯಲ್ಲಿ ಇಸ್ರಾಯೇಲ್ ದೇಶದಿಂದ ಒಂದು ಸೇವಕರು ಬಂದಿದ್ರು. ಅದನ್ನು ಟ್ರಾನ್ಸ್ಲೇಷನ್ ಮಾಡಬೇಕಾಗಿತ್ತು. ಯಾರು? ಸುನಿಲ್ ಮಾಡ್ಯವರು. ಸುನಿಲ್ ಮಾಡ್ಯವ್ರು ಏನು ಮಾಡ್ರಂತ, ನಾನು ಟ್ರಾನ್ಸ್ಲೇಷನ್ ಟೈಮಿಗೆ ಹೋದ್ರೆ ಸಾಕು, ಯಾಕೆ ಆರಾಧನೆ ಟೈಮಿಗೆ ಹೋಗ್ಬೇಕು? ಅದೇ ಸಭೆ, ಅದೇ ಇದಲ್ಲ, ನಮ್ಮದೇ ಜನ ಆರಾಧನೆ ಮಾಡ್ತಾರೆ ಎಂಬುದಾಗಿ ಅವ್ರು ಏನು ಮಾಡಿದ್ರಂತೆ, ಟ್ರಾನ್ಸ್ಲೇಷನ್ ಮಾಡುವಂಥ ಸಮಯಕ್ಕೆ ಬಂದಾಗ ಆ ಇಸ್ರಾಯೇಲ್ ದೇಶನ ಸೇವಕರು ಹೇಳದಂತೆ, ನೀ ಇಳಿದೋಗಪ್ಪ ಅಂತ. ಅಷ್ಟು ದೊಡ್ಡ ಸೇವಕರು ಹುಬ್ಬಳ್ಳಿಲಿ. ಯಾರಿಗೆ ಕೇಳಿದ್ರೆ ಹೇಳ್ತಾರೆ ಸುನಿಲ್ ಮಾಡೆ ಪಾಸ್ಟರ್ ಅಂದರೆ ಯಾರು ಅಂತ. ಆದರೆ ಇಸ್ರಾಯೇಲ್ ದೇಶದಿಂದ ಬಂದ ಸೇವಕರಂತೆ, ದಯಮಾಡಿ ಇಳ್ಕೊಂಡು ಹೋಗ್ರಿ. ದೇವ ಪ್ರಸನ್ನತೆಗೆ ಬರಲಿಲ್ಲದ ನೀವು ಆ ದೇವರ ವಾಕ್ಯಕ್ಕೆ ಹೇಗೆ ಬರ್ತೀರಿ ಪಾಸ್ಟರ್ ಎಂಬುದಾಗಿ. ಆ ದಿನ ಅವರು ಬಾತ್ರೂಮಿಗೆ ಹೋಗಿ ತುಂಬ ಹತ್ತು ಅವರಿಗೆ ಕ್ಷಮೆ ಕೇಳಿದ್ರಂತೆ. ನಿಜ ಅಲ್ಲ? ದೇವರನ್ನ ಆರಾಧಿಸ್ಲಿಕ್ಕೆ ನಾವು ಬರಲಿಲ್ಲ, ಅದರ ವಾಕ್ಯ ಸಮಯ ಬಂದು ಏನು ಪ್ರಯೋಜನ? ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿಗೆ ಬಂದಿದ್ದೆ ನಾನು? ಎಸ್ತೇರಳದ ಬಗ್ಗೆ ಅಲ್ಲೇ ಇದ್ದೀನಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಸ್ತೇರಳು ರಾಜನಿಗೆ ಇಷ್ಟವಾದ ಬಟ್ಟೆಯನ್ನೇ ಧರಿಸ್ಕೊಂಡು ಎಲ್ಲಿ ಹೋಗಿದ್ಲು? ರಾಜನ ಸಮ್ಮುಖಕ್ಕೆ ಹೋದ್ಲು. ಹಲ್ಲೆಲೂಯಾ. ರಾಜ ಅವಳನ್ನು ಏನು ಮಾಡಿದ್ರು? ಆಯ್ಕೆ ಮಾಡಿದ್ರು. ಹಾಗೆ ಸಭೆಗೆ ಬರುವ ನಾವು ಕೂಡ ಜಂಟ್ಲ್ಮ್ಯಾನ್ ಆಗಿ ಒಳ್ಳೆ ನೀಟಾದ ಸ್ತ್ರೀಯಾಗಿ ಬರಬೇಕು. ಹಲ್ಲೆಲೂಯಾ.
ಬೇಜಾರು ಮಾಡ್ಕೊಳ್ಬೇಡ್ರಿ. ಪುರುಷರು ಒಂದೊಂದ್ಸರಿಗೆ ಎಲ್ಲರೂ ಇದಕ್ಕೆ ಹೋಗ್ಬೇಕಾದ್ರೆ, ಎಲ್ಲಾದ್ರೆ ತಿರುಗಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಒಂದು ಶರ್ಟ್ ಗುಂಡಿ ಬಿಚ್ಚಿಬಿಡ್ತಾರೆ. ಏನು ಮಾಡ್ತಾರೆ? ಹಿಂಗೆ ಮಾಡಿ ಏನು ಮಾಡ್ತಾರೆ? ಒಂದಷ್ಟೇ ಒಳಗೆ ಹಾಕಿರ್ತಾರೆ. ಹಲ್ಲೆಲೂಯಾ. ಟೀ ಶರ್ಟನ್ನು ಏನು ಮಾಡ್ತಾರೆ? ಒಳಗಡೆ ಹಾಕಿರ್ತಾರೆ. ಸ್ಟೈಲ್ ಹುಡುಗಿ ನೋಡಲಿ ಅಂತ. ಹುಡುಗಿ ನೋಡೋದಿಲ್ಲ. ಹಲ್ಲೆಲೂಯಾ. ಭಾಳ ಬದ್ಮಾಸಿದಾನ ಅವನು ಅಂತೇಳಿ ನೋಡೋದೇ ಇಲ್ಲ, ನಿಮ್ಮ ಕಡೆ ತಿರುಗೋದೇ ಇಲ್ಲ. ಅದು ಯಾವಾಗ ನೀವು ಟಿಪ್ ಟಾಪ್ ಆಗಿರ್ತೀರೋ ಅವಾಗೇ ನಿಮಗೆ ಹುಡುಗಿ ಮೆಚ್ಚೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತಿರ್ತೀನಿ ನಮ್ಮ ಯೌವನಸ್ಥರಿಗೆ, ಅಕ್ಕನ ಜೊತೆ ಮಾತಾಡ್ಬೇಕಾದ್ರೆ ಟಿಪ್ ಟಾಪ್ ಆಗೇ ಬರ್ರಿ, ಎಲ್ಲಾದ್ರೆ ಏನು ಮಾಡ್ರಿ, ಮಾತಾಡೋಕೆ ಬರಬೇಡ್ರಿ ಎಂಬುದಾಗಿ. ನಮ್ಮ ಸಭೆ ಯೌವನಸ್ಥರು ತುಂಬ ಒಳ್ಳೆಯವರು ಪ್ರಿಯರೇ, ಅವರು ನೀಟಾಗೇ ಬರ್ತಾರೆ. ಇವತ್ತು ಆರೋನ್ ಬ್ರದರಿಗೆ ನೋಡಿ ನಂಗೆ ತುಂಬ ಸಂತೋಷ ಆಯ್ತು. ಎಷ್ಟು ನೀಟಾಗಿ ಸಾಕ್ಸ್ ಹಾಕೋ ಬಂದಿದ್ದಾರೆ. ಎಸ್, ಸಭೆಗೆ ಬರಬೇಕಾದ್ರೆ ಸಾಕ್ಸ್ ಹಾಕ್ಕೊಂಡು ನೀಟಾಗಿ ನೀವೇನು ಮಾಡಬೇಕು? ಸಭೆಗೆ ಬರಬೇಕು. ಯಾಕಂದರೆ ದೇವರ ವಾಕ್ಯ ನಿಮ್ಮೊಳಗೆ ಕಾರ್ಯ ಮಾಡ್ತದೆ. ಆಮೇನ್, ಆಮೇನ್. ಯಹೂದ್ಯರಲ್ಲಿ ಒಂದು ವೇಳೆ ನಿಶ್ಚಿತಾರ್ಥ ಆದರೆ ಅವ್ರು ಏನು ಮಾಡ್ತಾರಂತೆ ಗೊತ್ತಾ? ಆ ಹುಡುಗಿಗೆ ಕಪ್ಪು ಬಟ್ಟೆಯನ್ನು ಕೊಟ್ಟು ಹೋಗ್ತಾನಂತೆ. ಏನು ಮಾಡ್ತಾನಂತೆ? ಕಪ್ಪು ಬಟ್ಟೆಯನ್ನು ಕೊಟ್ಟು ಹೋಗ್ತಾನಂತೆ. ಅವನು ಮದುವೆ ಆಗಲಿಕ್ಕೆ ಬರುವವರೆಗೂ ಆ ಕಪ್ಪು ಬಟ್ಟೆನೇ ಧರಿಸಿಡ್ಬೇಕಂತೆ. ಯಹೂದಿ ಪದ್ಧತಿಯ ಪ್ರಕಾರ ಏನು ಮಾಡ್ಬೇಕಂತೆ? ಬಟ್ಟೆ ಇದು ಮಾಡೋದು, ವಾಶ್ ಮಾಡೋದು, ಮತ್ತು ಬಟ್ಟೆನೇ ಹಾಕೊಳ್ಳೋದು. ಹಾಗೆ ಅವನು ಹೇಗೆ ಗುರ್ತಿಡಿತಾನೆ ಅಂದರೆ, ಆ ಕಪ್ಪು ಕಲರ್ ಬಟ್ಟೆ ಸ್ವಲ್ಪ ಏನಾಗಿರಬೇಕು? ಶೇಡ್ ಹೋಗಿರಬೇಕು. ಸ್ವಲ್ಪ ಏನಾಗಿರಬೇಕು? ಕಲರ್ ಹೋಗಿರಬೇಕು. ಅವಾಗ ಅವ್ನು ತಿಳ್ಕೊತಾನ, ಇದು ನನಗೇ ಕಾಯ್ತಾ ಇದೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಕೂಡ ಬುದ್ಧಿವಂತ ಕನ್ಯೆಯರಾಗಿ ನಾವೇನು ಮಾಡಬೇಕು? ದೇವರಿಗೆ ಇಷ್ಟವಾದ ಗುಣಗಳನ್ನೇ ಏನು ಮಾಡಬೇಕು? ನಾವು ಧರಿಸಿಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ನಿದ್ದೆ ಬಂದವರೆಲ್ಲ ಒಂದ್ಸರಿ ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ. ಇನ್ನೂ ನಿದ್ದೆ ಮಾಡ್ತಿದ್ದೀರಾ? ಥ್ಯಾಂಕ್ ಯು ಲಾರ್ಡ್. ನನ್ನ ಕನ್ನಡ ಅರ್ಥ ಆಗತ್ತಲ್ಲ? ಹಲ್ಲೆಲೂಯಾ. ಹೇಗೆ ಕಂಚುಕಿಯಾದ ಹೆಗ್ಗೈನ ರೆಡಿ ಮಾಡಲಿಕ್ಕೆ, ರಾಜನಿಗೆ ಇಷ್ಟವಾದ ಕನ್ಯೆಯನ್ನು ರೆಡಿ ಮಾಡಲಿಕ್ಕೆ ಹೇಗಿದ್ದನೋ, ಸಭೆಯಲ್ಲಿ ದೇವರು ಪವಿತ್ರ ಹೆಗ್ಗೈನ ಸ್ಥಾನದಲ್ಲಿ ಯಾರನ್ನ ಇಟ್ಟಿದ್ದಾರೆ? ಪರಿಶುದ್ಧಾತ್ಮನನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಕೇಳ್ರಿ, ನನ್ನ ಡ್ಯಾಡಿಗೆ ನಾನು ಹೆಂಗೆ ಇಷ್ಟವಾಗಿ ಹೋಗಬೇಕು ದೇವರೇ ಸಭೆಗೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗೆಯ ಹೇಗೆ ನೀವು ನೋಡಿದ್ದೀರಾ, ನಮ್ಮ ಚಿಕ್ಕಮ್ಮನ ಮ್ಯಾರೇಜಿಗೆ ನಾನು ಹೋಗಿದ್ದೆ. ಎಷ್ಟೊತ್ತು ಮಾಡಿದ್ರು, ತಲೆ ಬಾಚೋರು ಒಬ್ಬರು, ಮೇಕಪ್ ಮಾಡೋರೊಬ್ರು, ಸೀರೆ ಉಡ್ಸೋರು ಒಬ್ರು, ಒಡವೆ ಹಾಕೋರೊಬ್ರು. ನೋಡಿದ್ದೀರಾ? ಮದುವೆಗಿತ್ತಿಗೆ ಎಷ್ಟು ರೆಡಿ ಮಾಡ್ತಾರೆ, ಬರ್ತಾನೇ ಇಲ್ಲ. ಹಾಗೆಯ ಸಭೆಯನ್ನು ಕೂಡ ಅಲಂಕಾರ ಮಾಡಲು ದೇವರು 5 ಜನರನ್ನು ಇಟ್ಟಿದ್ದಾರೆ. ಯಾರ್ಯಾರು? ಗೌತಮ, ಥಾಮಸ, ಲೋಹಿತ, ಹರ್ಷನ, ಯಾರು? 5 ಜನನ ದೇವರು ಇಟ್ಟಿದ್ದಾರೆ. ಯಾರು? ವೆರಿ ಗುಡ್. ಸುವಾರ್ತಿಕರು, ಅಪೊಸ್ತಲರು, ಬೋಧಕರು, ಮತ್ತಾರು? ಪ್ರವಾದಿಗಳು ಮತ್ತೆ ಅಪೊಸ್ತಲರು. ಹಲ್ಲೆಲೂಯಾ. ಬೋಧಕರು, ಸುವಾರ್ತಿಕರು, ಉಪದೇಶಿಗಳು, ಪ್ರವಾದಿಗಳು ಮತ್ತೆ ಅಪೊಸ್ತಲರು. ಇಂಗ್ಲಿಷ್ನಲ್ಲಿ ಸಭೆಯನ್ನ ಚರ್ಚ್ ಅಂತಾರೆ, ಹೌದಲ್ಲ? ಚರ್ಚ್ ಅಂದ್ರೆ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ಒನ್ ಮೈಂಡ್ ಒನ್ ವಿಲ್ ಅಂತ. ಏನಂತೆ? ಒನ್ ಮೈಂಡ್ ಒನ್ ವಿಲ್. ಅದರ ಅರ್ಥ ಒಂದೇ ಮನಸ್ಸು ಒಂದೇ ಚಿತ್ತ. ಏನಂತೆ? ಒಂದೇ ಮನಸ್ಸು ಒಂದೇ ಚಿತ್ತ. ನೋಡ್ರಿ, ಸಭೆ ಏನಾಗಿದೆ? ಏಸು ಕ್ರಿಸ್ತನ ದೇಹ ಆಗಿದೆ. ನಿಮ್ಗೊಂದು ವೇಳೆ ತಲೆನೋವು ಬಂತಂತ ತಿಳ್ಕೊಳ್ರಿ, ನಿಮ್ ಕೈ ಏನ್ ಮಾಡ್ತದೆ? ಅಯ್ಯೋ, ಹಿಂಗ್ ಕುಂತ್ರೆ ಸಾಕು, ಗೊತ್ತಾಗತ್ತೆ ಜನರಿಗೆ ಏನಾಗಿದೆ, ಈ ವ್ಯಕ್ತಿಗೆ ಇವರಿಗೆ ಏನಾಗಿದೆ, ತಲೆನೋವು ಬಂದಿದೆ ಎಂಬುದಾಗಿ. ಸಭೆಯಲ್ಲಿ ಥಿಯೇಟ್ರ್ ಬಂದಂಗೆ ನಾವು ಬರಬಾರ್ದು. ಫಿಲ್ಮ್ ಥಿಯೇಟ್ರಿಗೆ ಬರ್ತಾರಲ್ಲ, ಹಾಗೆ ಬರಬಾರ್ದು. ನೋಡ್ರಿ, ನಾನು ಹೇಳಿದೆ, ಒಂದು ಎಕ್ಸಾಂಪಲ್ ಕೊಟ್ಟೆ. ನಿಮಗೆ ತಲೆನೋವು ಬಂದ್ರೆ ಏನಾಗುತ್ತೆ? ನಿಮ್ಮ ಕೈಯಿಗೆ ಗೊತ್ತಾಗತ್ತೆ. ಒಂದು ವೇಳೆ ಕೈಯಿಗೆ ಗೊತ್ತಾಗಿಲ್ಲ ಅಂದ್ರೆ ಅರ್ಥ ಏನು? ಆ ಕೈಯಿಗೆ ಲಕ್ವ ಹೊಡೆದಿದೆ ಅಂತ. ಏನಾಗಿದೆ? ಆ ಕೈಯಿಗೆ ಲಕ್ವ ಹೊಡೆದಿದೆ. ಲಕ್ವ ಹೊಡೆದ್ರೆ ಏನಾದ್ರು ಗೊತ್ತಾಗತ್ತಾ? ಏನೂ ಗೊತ್ತಾಗೋದಿಲ್ಲ, ಸ್ಪರ್ಶ ಆಗೋದೇ ಇಲ್ಲ. ಹಾಗೆ ಜನ ಸಭೆಗೆ ಬರಬೇಕಾದ್ರೆ ಥಿಯೇಟ್ರಿಗೆ ಬಂದಂಗೆ ಬರ್ತಾರೆ. ಬಿ ಕೇರ್ಫುಲ್. ದೇವರು ಸಭೆಯಲ್ಲಿ ನಿಮ್ಮನ್ನ ಒಂದು ಸಂರಕ್ಷಕರನ್ನಾಗಿಟ್ಟಿದ್ದಾರೆ. ಪಕ್ಕದಲ್ಲಿ ಯಾರಿಗಾದ್ರೂ ಏನೇ ತೊಂದರೆ ಆದರೂ ನೀನು ಅವರನ್ನ ಏನ್ ಮಾಡ್ಬೇಕು? ಸಂರಕ್ಷಿಸುವನಾಗಿರಬೇಕು. ಹೆಂಗೆ ಸಂರಕ್ಷಿಸಬೇಕು? ದೇವರು ಸಭೆಯಲ್ಲಿ ಯಾರನ್ನ, ನಿಮ್ಮನ್ನ ಯಾರನ್ನಾಗಿಟ್ಟಿದ್ದಾನೆ?
ಸಭೆಯಲ್ಲಿ ನಿಮ್ಮನ್ನು ಯಾರನ್ನಾಗಿ ಇಟ್ಟಿದ್ದಾನೆ? ಸಂರಕ್ಷಿಸುವ ದೇವ ಜನರನ್ನಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯ. ನೀವು ಕಷ್ಟದಲ್ಲಿದ್ರೆ, ದುಃಖದಲ್ಲಿದ್ರೆ, ನೋವಿನಲ್ಲಿದ್ರೆ, ನಿಮಗೆ ಪ್ರಾರ್ಥನೆ ರಿಕ್ವೆಸ್ಟ್ ಕೊಟ್ಟಿರುವಾಗ ನೀವು ಏನ್ ಮಾಡ್ಬೇಕು? ಅವರಿಗೆ ಸಂರಕ್ಷಕರಾಗಿರ್ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಿನಗೆ ತಿಳಿದಿದ್ದ ಸಭಿಕರು ಏನಾದರೂ ನೋವಿನಲ್ಲಿದ್ರೆ ಅದಕ್ಕೆ ಕಾರಣ ನೀನೇ. ಯಾಕಂದ್ರೆ ಸರಿಯಾದ ಪ್ರಾರ್ಥನೆ ಜೀವಿತ ನಿನ್ನಲ್ಲಿ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಆದರೆ ಯಾವುದೇ ಸ್ಥಾನಮಾನಕ್ಕಾಗ್ಲಿ ಸಭೆಗೆ ಬರಬೇಡ್ರಿ. ಹಲ್ಲೆಲೂಯ, ಕೇಳ್ತಾ ಇದೆಯಾ? ಯಾವುದೇ ಸ್ಥಾನಮಾನಕ್ಕಾಗಿ ಸಭೆಗೆ ಬರಬೇಡ್ರಿ. ನಿಮ್ಮ ಮೊದಲಿಂಗನಾದ ಯೇಸುವನ್ನ ದೃಷ್ಟಿಸಿ ನೋಡ್ಲಿಕ್ಕೆ ಎಲ್ಲಿ ಬರ್ರಿ? ಸಭೆಗೆ ಬರ್ರಿ. ಅವಾಗ ಬೆಳಗ್ಗೆಯಿಂದ ಕನ್ನೆ 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 ಅಂತ ಹೇಳ್ತಾ ಇದ್ದೀನಲ್ಲ. ಹಲ್ಲೆಲೂಯ. ಈ ಕನ್ನೆಯನ್ನ ಈ ಕನ್ನೆತನ ಕೆಲವೊಂದು ಸರಿ ಏನಾಗುತ್ತೆ? ಕಳೆದು ಹೋಗ್ತದೆ. ಏನಾಗ್ತದೆ? ಕಳೆದು ಹೋಗ್ತದೆ. ಹೇಗೆ ಕಳೆದು ಹೋಗ್ತದೆ? ಹೇಗೆ ಕಳೆದು ಹೋಗ್ತದೆ? ಯಾರು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೇಗೆ ಕಳೆದು ಹೋಗ್ತದೆ? ಪಾಪ. ಹೌದು. ಹಲ್ಲೆಲೂಯ, ಹಲ್ಲೆಲೂಯ. ಲೋಕದ ವ್ಯಾಮೋಹ. ಲೋಕ ಅಂದ್ರೆ ಲೋಕದ ಆಸೆ ಪ್ರಿಯರೇ. ಲೋಕದ ಆಸೆಗೆ ಬಿದ್ದು ಏನ್ ಮಾಡ್ತಾರೆ? ಸಭೆಗೆ ಬರೋದನ್ನ ಮರೆತು ಬಿಡ್ತಾರೆ. ಅನೇಕರು ಇವತ್ತು ದೀಪಾವಳಿ ಮಾಡ್ತಿದ್ದಾರೆ ಅನ್ಸುತ್ತೆ. ದೀಪಾವಳಿ ಅವ್ರು ಮಾಡೋದಿಲ್ಲ, ಏನ್ ಮಾಡ್ತಿದ್ದಾರೆ? ದೀಪಾವಳಿ ಸಿದ್ಧತೆ ಮಾಡ್ಕೊತಾ ಇರ್ತಾರೆ. ಹಲ್ಲೆಲೂಯ. ಲೋಕ. ನಿಮಗೆ ಯಾವುದು ಬೇಕು? ದೇವ್ರ ರಾಜ್ಯ ಬೇಕೋ? ಪರಲೋಕ ರಾಜ್ಯ ಬೇಕೋ? ಲೋಕ ಬೇಕಾ? ಲೋಟ ಏನ್ ಮಾಡ್ದ? ಆತನಿಗೆ ಅವ್ರ ದನ ಕುರಿ ಕಾಯುವಂಥವ್ರಿಗೂ ಅಬ್ರಹಾಮನ ದನ ಕುರಿ ಕಾಯುವಂಥವ್ರಿಗೆ ಏನಾಯ್ತು? ಜಗಳ ಆಯ್ತಾ? ಲವ್ ಆಯ್ತಾ? ಏನಾಯ್ತಾ? ಜಗಳ ಆಯ್ತು. ಅದಕ್ಕೆ ಅವ್ರ ಅಬ್ರಹಾಮ ಒಂದು ಪ್ಲಾನ್ ಮಾಡ್ದ. ಏನ್ ಮಾಡೋಣ? ನೀನೊಂದು ಪ್ಲೇಸಿಗೆ ಹೋಗಪ್ಪ, ನಾನೊಂದು ಪ್ಲೇಸಿಗೆ ಹೋಗ್ತೆ ಅಂದಾಗ. ಹಲ್ಲೆಲೂಯ. ಅವನಿಗೆ ಅಷ್ಟೇ ಬೇಕಾಗಿತ್ತೇನೋ ಗೊತ್ತಿಲ್ಲ. ಬರಬೇಕಾದ್ರೆ ಒಟ್ಟಿಗೆ ಬಂದ್ರು. ಆಮೇಲೆ ಅಭಿವೃದ್ಧಿ ಆದಾಗ ಏನಾದ್ರು ಭಾಗ ಆದ್ರು. ಹಲ್ಲೆಲೂಯ. ಲೋಟ ಹೇಳ್ಬೋದಿತ್ತಲ್ಲ, ದೊಡ್ಡಪ್ಪ ನಾನು ನಿನ್ನ ಜೊತೆಗೆ ಇರ್ತೀನಿ, ಅವ್ರು ಜಗಳ ಮಾಡಿದ್ರೆ ಮಾಡ್ಕೊಂಡ್ಲೆ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳ್ಬೋದಿತ್ತಲ್ಲ. ದೇವ ಜನನೊಂದಿಗೆ ಏನಾದವನ? ಬೇರ್ಪಡಿಸಲ್ಪಟ್ಟ. ಲೋಕವನ್ನ ಬಯಸ್ದ. ಏನಾಯ್ತು? ಇಡೀ ಕುಲನೇ ನಿರ್ವಂಶಕವಾಗಿ ಹೋಯ್ತು. ಏನಾಯ್ತು? ಇಡೀ ಕುಲವೇ ನಾಶವಾಗಿ ಹೋಯ್ತು ಪ್ರಿಯರೇ. ಹೆಂಡತಿ ಸತ್ತೋಯ್ತು. ಎಲ್ಲ ಪಾಪಗಳು ಸಂಭವಿಸಿ ಏನಾಯ್ತು? ಯಾಕೆ? ದೇವ ಜನರನ್ನ ಅಗಲಿದ. ಇವತ್ತು ನೀವು ಕೂಡ ಭಾನುವಾರ ಅಷ್ಟೇ ಬರ್ತಿರ್ತೀರಿ, ಮಂಗಳವಾರ ಶುಕ್ರವಾರ ಉಳಿದ ದಿನ ಕಾಣೋದಿಲ್ಲ. ನಂದು ಕೆಲಸಪ್ಪ, EMI ನೀ ಕಟ್ತೀಯಾ ಅಂತ ಕೇಳ್ತೀರಿ. ಹಲ್ಲೆಲೂಯ. ಹಾಗಾದ್ರೆ ದೇವ್ರಕ್ಕಿಂತ ದೊಡ್ಡದು ನಮ್ಮ ಜೀವಿತದಲ್ಲಿ ಏನಿದೆ ಪ್ರಿಯರೇ? ಏನಿದೆ? ಎರಡನೇದಾಗಿ, ಸಭೆ ಕನ್ಯತನವನ್ನು ಹೇಗೆ ಹಾಳು ಮಾಡ್ಕೊಳ್ತದೆ ಅನ್ನೋದಾಗಿ. ಎರಡನೇದಾಗಿ ಹಣ. ಏನು? ಹಣ. ಹೆಣ ಅಲ್ಲ, ಏನು? ಹಣ. ಹಿರಿಯರು ಹೇಳ್ತಾರೆ, ಹಣ ನೋಡಿದ್ರೆ ಏನತ್ತೆ ಅಂತೆ? ಹೆಣ ಕೂಡ ಎದ್ದೇಳ್ತಂತೆ. ದೇವ್ರು ಹೆಣ ಗೆಬ್ಬಿಸ್ಕೊಂಡು ಜೀವವುಳ್ಳ ಕಲ್ಲಾಗಿ ಕುಳಿಸಿದ್ರೆ ಅವ್ರು ಹೆಣ ಹತ್ತಿದ್ದಾರೆ. ಪ್ರಸಂಗದ ಟೈಮಿಗೆ ಏನತ್ತಿದ್ದಾರೆ? ಹೆಣ ಹತ್ತಿದ್ದಾರೆ. ಹಲ್ಲೆಲೂಯ. ಎಷ್ಟು ಒಂದು ಬೇಸರವಾದ ಸಂಗತಿ ಅಲ್ಲ. ದೇವ್ರು ಹೆಣಕ್ಕೆ ಎಬ್ಬಿಸ್ರು ಅಂದ್ರೆ ತಾವೇ ಹೆಣ ಹಾಕ್ತಾ ಇದ್ದಾರೆ. ಹಣ. ಈ ಹಣದಿಂದ ಹೋದವರು ಯಾರು ಕೂಡ ಚೆನ್ನಾಗಿ ಬದುಕಲಿಲ್ಲ. ಎಲ್ಲರೂ ಏನಾದರೂ ನಾಶವಾಗಿ ಹೋದ್ರು. ಉದಾಹರಣೆಗೆ ಯಾರು? ಎಲೀಷನ ಶಿಷ್ಯ ಯಾರು? ಗೆಹಜಿ. ಯಾರ ಹಿಂದೆ ಓಡ್ದ? ಹಣದ ಹಿಂದೆ ಓಡ್ದ. ಏನಾಯ್ತು? ಕುಷ್ಠ ಹತ್ತತ್ತು. ಇಂಥ ಅವಿವೇಕಿ ಅಲ್ಲ ಅವನು. ನನಗಂತೂ ಒಂದ್ಸರಿ ಗೆಹಜಿಗೆ ಭೇಟಿ ಆಗ್ಬೇಕನ್ಸತ್ತೆ. ಅಂತ ದೇವ ಸೇವಕನ ಜೊತೆಗಿದ್ಕೊಂಡು ನೆಕ್ಸ್ಟ್ ಪೋಸ್ಟ್, ಎಲಿಷನ್ ಪೋಸ್ಟ್ ಅವನಿಗೆ ಸಿಗೋದು. ಪ್ರವಾದಿ ಸಾಲದಕ್ಕೆ ದರ್ಶನವನ್ನ ಕಾಣೋನು. ಒಂದ್ಸರಿಗೆ ಎಲಿಷಗೆ ಎಲ್ಲ ರಥರಥಾಶ್ವದಿಂದ ಯುದ್ಧಕ್ಕೆ ಬಂದಾಗ ಅವನು ಪ್ರಾರ್ಥನೆ ಮಾಡಿದಾಗ ಗೆಹಜಿಯ ಕಣ್ಣು ತೆರೆ ಮಾಡಿದಾಗ ರಥರಥಾಶ್ವರದಿಂದ ಯಾರೋ ದೇವದೂತರು ನಿಂತಿದ್ದಂತ ಆ ಗೆಹಜಿ ಏನ್ ಮಾಡ್ತಿದ್ದಾನೆ? ಯಾರಿಂದ ಓಡ್ತಾ ಇದ್ದಾನೆ? ಹಣದ ಹಿಂದೆ ಓಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಅಂದ್ಕೊಳ್ತೀವಲ್ಲ, ನಾನು ಹಣದಿಂದ ಹೋಗ್ತಾ ಇಲ್ಲ. ಹೋಗ್ತಿಲ್ವಾ? ಹಣದಿಂದ ಹೋಗ್ತಿಲ್ವಾ? ಭಾನುವಾರ ಅಷ್ಟೇ ಬರ್ತಿದ್ದೀರಾ? ಒಂದು ಹಣದಿಂದಾರು ಹೋಗ್ರಿ, ಎಲ್ಲಾದ್ರೆ ಹೆಣದಿಂದಾರು ಹೋಗ್ರಿ.
ಹೆಣ, ನೀವು ನಿಜವಾಗೂ ದೇವ ಸೇವಕರಾಗಿದ್ದರೆ, ದೇವಜನಾಗಿದ್ದರೆ ಹೆಣನ ಎಬ್ಬಿಸ್ಬೋದು ಪ್ರಿಯರೇ. ಹಣದ ಹಿಂದೆ ಹೋಗ್ಬೇಡ್ರಿ. ಏನಾಗ್ತದೆ? ನಿಮ್ಮ ಕನ್ಯತನವನ್ನು ಏನು ಮಾಡಬೇಡ್ರಿ, ಹಾಳು ಮಾಡ್ಕೊಳ್ಬೇಡ್ರಿ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇವತ್ತು ಚಂದ ದೇವದೂತರಾಗಿ ಬಂದಿದ್ದೀರಿ. ಮನೇಲಿ ಹಬ್ಬ ಹರಿದಿನಗಳನ್ನು ಏನು ಮಾಡ್ತೀರಿ ನೀವು? ಮನೇಲಿ ಕೆಲವರು ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಿನ್ನನ್ನು ಪ್ರತ್ಯೇಕವಾಗಲಿಕ್ಕೆ ಕರೆದಿದ್ದಾನೆ. ನಿದ್ದೆ ಮಾಡೋರೇ ಪಕ್ಕದಲ್ಲಿ ಹೇಳ್ರಿ, ಎಚ್ಚರವಾಗು ಅಂತ. ಹಲ್ಲೆಲೂಯಾ. ತೂಕಡಿಸ್ತು, ಸ್ವಲ್ಪ ನಿದ್ದೆ ಬರ್ತಾ ಇದೆ. ಹಲ್ಲೆಲೂಯಾ. ಲಾ 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 ಅಲ್ಲ, ಅಷ್ಟ ಕರುಳು ಕರುಳು ಹಾರ್ಟು ಹಾರೋಂಗ್ ಡ್ಯಾನ್ಸ್ ಮಾಡಿಸಿದ್ರು ಮತ್ತು ಲಾ 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 ಅಂತ ಇದ್ದಾರೆ. ಹಲ್ಲೆಲೂಯಾ. ಅಮಲೇರಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇದಾಗಿ ಯಾರು? ಹಣದಲ್ಲೇ ಯಾರು ಹಿಂದೆ ಹೋದ್ರು? ಹಣದ ಹಿಂದೆ ಯಾರು ಹೋದ್ರು? ಎಲೀಷನ ಶಿಷ್ಯ ಯಾರು ಹೋದ್ರು? ಗೇಹಜಿ ಹೋದ. ಎರಡನೇದಾಗಿ ಲೋಟನ ಹೆಂಡತಿ. ಮೂರನೇದಾಗಿ ಯಾರು ಹೋದ್ರು? ಅನನ್ಯ ಸಪರಳು. ಯಾರು? ಅನನ್ಯ ಸಪರಳು. ನಾಲ್ಕನೇದಾಗಿ ಇಸ್ಕರಿತ ಯೂದ. ಇಸ್ಕರಿತ ಯೂದ ಅಂತ ಹೇಳ್ಬೇಕಾದ್ರೆ ಮಾತ್ರ ನನಗೆ ಭಾಳ ಬೇಜಾರಾಗ್ತದೆ. ಯೇಸು ಸ್ವಾಮಿ ಜೊತೆಗಿದ್ದುಕೊಂಡು 30 ನಾಣ್ಯಕ್ಕಾಗಿ ಸೃಷ್ಟಿಕರ್ತನನ್ನ ಹಿಡ್ಕೊಡ್ತಾರ. ಖಾಲಿ 30 ನಾಣ್ಯಕ್ಕಾಗಿ ಸೃಷ್ಟಿಕರ ಆ ಯೇಸುನ ಮುಖ ನೋಡಿದಾಗ ಪಾಪ ಕಾಣಿಸ್ಲಿಲ್ಲ. ನಮ್ಗೆ ಆರೋನ್ ಬ್ರದರ್ ಮುಖ ನೋಡ್ರೆ ಪಾಪ ಕಾಣಿಸ್ತದೆ. ಒಂದ್ಸರಿ ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾವು, ಯಾಕಂದರೆ ಅಷ್ಟು ಮುಗ್ಧತೆ ಇದೆ ಅವರಲ್ಲಿ. ಹೌದಾ? ನೋಡ್ರಿ, ನಿಮ್ಗೆ ನಂಬುತ್ತೇ ಇಲ್ಲ ಜನ. ಹೌದಾ? ಹೌದಾ? ಪಕ್ಕದಲ್ಲಿ ಹೇಳಿದ್ರೆ ಹೇಳಿ ಹೇಳಿ ಸಾಯಿಸ್ತಾ ಇದ್ದಾರೆ ನಮಗೆ ಅಂತಾರವ್ರು. ಹಲ್ಲೆಲೂಯಾ. ಅಂತ ಅದರಲ್ಲಿ ಯೇಸುವಿನ ಮುಖ ನೋಡ್ತಾ ಇರುವಂಥ ಇಸ್ಕರಿತ ಯೂದ, ಅವನಿಗೆ ಹಿಡ್ಕೊಡ್ಲಿಕ್ಕಾರು ಹೆಂಗೆ ಮನಸ್ಸು ಬಂತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ನಿಗೆ ಹಿಡ್ಕೊಡ್ಲಿಕ್ಕಾರು ಹೆಂಗೆ ಮನಸ್ಸು ಬಂತಲ್ಲ. ನಮ್ಮ ಅಣ್ಣ ಡ್ರಿಂಕ್ಸ್ ಮಾಡ್ಕೊ ಬರ್ತಿದ್ದ ಪ್ರಿಯರೇ ಮನೆಗೆ. ಅವ್ನು ಡ್ರಿಂಕ್ಸ್ ಮಾಡಿ ಅಂತ ನಮ್ಮ ತಂದೆ ನಂಗೆ ಕೇಳ್ತಿದ್ರು, ಅವ್ನು ಬಾಯಿ ವಾಸನೆ ನೋಡ್ಕೊಂಡು ಬಾ ಅಂತ. ಅವನು ಬಾಯಿ ವಾಸನೆ ಬಂದರೂ ನಾನು ಒಂದೊಂದ್ಸರಿ ಇಲ್ಲ ಅಂತಿದ್ದೆ, ಯಾಕಂದ್ರೆ ಅವನ ಮುಖದಲ್ಲಿ ನಂಗೆ ಪಾಪ ಕಾಣ್ತಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂಥರ ಕರುಣೆ ಕಾಣ್ತಿತ್ತು ನನಗೆ. ಬೇಡ, ಯಾಕೆ ಬಯಸೋದು ಎಂಬುದಾಗಿ. ಹಲ್ಲೆಲೂಯಾ. ಇಡೀ ದಿನ ಬಯಸೋದು ವರ್ಷಕ್ಕೆ ನಾನೇ, ಆದ್ರೆ ಒಂದಿನ ಮಾತ್ರ ಕ್ಷಮಿಸ್ತಿದ್ದೆ. ಯಾಕಂದ್ರೆ ಅವ ಕುಡ್ದಾಗೆ ಭಾಳ ಸಾಫ್ಟ್ ಆಗಿರ್ತಿದ್ದ. ನಮ್ಮಣ್ಣ ಕುಡ್ದಾಗೆ ಭಾಳ ಸಾಫ್ಟ್ ಆಗಿ, ಬೆಳಗ್ಗೆ ಹುಲಿ ಕುಡ್ಕ ಬಂದಾಗ ಇಲ್ಲಿ ಏನು ಬೇಕು ಸಂತೋಷಿ ಅಂತಿದ್ದ ಅವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಅಣ್ಣನ ಮುಖ ನೋಡಿ ನನಗೆ ಪಾಪ ಕಂಡು ನಮ್ಮ ತಂದೆಯರಿಗೆ ಹೇಳೋದಿರಿಗೆ. ಅಂಥದ್ರಲ್ಲಿ ಕ್ರೂರಿಯಾದ ನನಗೆ ಇಂಥ ಒಂದು ಮನಸ್ಸು ಬಂದಿರುವಾಗ ಆ ಇಸ್ಕರಿಯೂತಗೆ ಆ ಕರುಣೆಯುಳ್ಳ ದೇವರ ಮುಖ ನೋಡಿ ಹೇಗೆ ಮನಸ್ಸು ಬಂತು ಹಿಡ್ಕೊಳ್ಳಿಕ್ಕಲ್ಲ? ಹೌದಲ್ಲ? ಇವತ್ತು ನಾವು ನೋಡುವುದಾದರೆ ಪರಲೋಕದಲ್ಲಿ 12 ಸಿಂಹಾಸನ ಇದೆ. ಅದರಲ್ಲಿ ಕುತ್ಕೊಳ್ಳುವಂಥ ಚಾನ್ಸ್ ತಪ್ಪಾಯ್ತು. ಆ 12 ಹೆಸರುಗಳಲ್ಲೇ ಒಂದು ಹೆಸರು ಅಳಿಸಿ ಹೋಯ್ತು. ಯಾರ್ದು? ಇಸ್ಕರಿಯೋತ ಯೂದ. ಅವ್ನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗತ್ತೆ ಪ್ರಿಯರೇ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್.